ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಅದಕ್ಕೆ ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ. ಅಂದ್ರೆ ನಾನು ಆಗಲೇ ಹೇಳಿದೆ, ನಾಯಕನ ನಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ. ಒಂದು ನಾವೆಲ್ರಿಗೂ ಗೊತ್ತು, ಅದ್ಭುತ ಕಲಾವಿದರು, ಇಷ್ಟು ವರ್ಷದ ಜರ್ನಿ, ಅದರ ಏಳು ಬೀಳುಗಳು, ಅದನ್ನ ಅವ್ರು ಹ್ಯಾಂಡಲ್ ಮಾಡಿದಂತ ರೀತಿ, ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ, ಜೊತೆಗೆ ಈ ಹೈಟು, ಪರ್ಸನಾಲಿಟಿ, ಸ್ಟೈಲು, ಮ್ಯಾನರಿಸಮು, ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಪಾತ್ರಗಳು, ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವ್ರನ್ನ ಮೇಂಟೈನ್ ಮಾಡ್ತಿರೋ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ, ಅದು ಮುಗಿಯಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ನೀವು ನಿಜವಾದ ಹೀರೋ ಸರ್. ಹಾಗಾಗಿ ನೀವಿವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ, ಅದನ್ನ ನಮ್ಮ ನಿರ್ದೇಶಕರು, ನಿರ್ಮಾಪಕರು ನಿಮಗೆ ಕೊಡ್ತಾರೆ. ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ, ಹಾಗಾಗಿ ಓಟ್ ಟು ಯು ಸರ್. ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ. ಸುದೀಪ್ ಸರೇ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಈವೆಂಟ್ಗೆ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ. ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ. ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನ್ ಟೈಟ್ಲ್ ಇಟ್ಟಿದೀವಿ, ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ರಾಮರಸನ ಸರ್ ಅದಕ್ಕೆ ಹೇಳಿದ, ಆ ರಿಸ್ಕ್ ನಾನು ತಗೊಳ್ಳೋದಿಲ್ಲ, ಅದನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ. ಏನ್ ಸಮಾಚಾರ? ಜೋರಾದ ಚಪ್ಪಾಳೆ ಬರ್ರಿ. Okay. Announce the launch. Announce. Yeah. Vidi, please. I would like to thank Giriraj sir for giving me this opportunity to be a part of this film. ಅವ್ರ ಜೊತೆ ನಾನು ಕನ್ನಡಿಗದಲ್ಲಿ ಕೆಲಸ ಮಾಡಿದ್ದೀನಿ ಮುಂಚೆ, so I'm pretty excited to be working with him and Guru sir as well. Thank you so much sir. And sharing screen space with Karthik also, I'm super excited. So yeah, thank you. ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ. ಒಳ್ಳೆಯದಾಗಲಿ ಕಾರ್ತಿಕ್ಗೆ. ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀವು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು, ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕಿದ್ರು, ಗಿರಿ. ನೀವು ಎಲ್ಲರಿಗಿನ್ನ ಚೆನ್ನಾಗಿ ಮಾಡಿದ್ದೀರಿ. ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಒಂಥರ ಪಾಲಿಷ್ಟು ಯೋಗರಾಜ್ ಕೊಟ್ಟಿದ್ದಂಗಿಲ್ಲ ಅಲ್ಲ. ಡಿಫ್ರೆನ್ಸ್ ಏನಂದ್ರೆ ಯೋಗರಾಜ್ ಭಟ್ ಏನು ಮಾತಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ಆ್ಯಂಡ್ ನಿಮ್ಮದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್ ಎಲ್ಲ ವಿಚಾರದಲ್ಲೂ. ಸೊ ಏನಕ್ಕೆ ಇದನ್ನು ಹೇಳಿದ್ರೆ, ಬಿಕಾಸ್ ಭಟ್ರು ನಮ್ಮ ಮನೆಯವರು, ನನಗೆ ಭಾಳ ಆಪ್ತರು. ಆ್ಯಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಬಂದವರು ನಾವು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅರ್ಥ ತುಂಬ ಇಷ್ಟ ಆಯ್ತು. ಯಾಕಂದರೆ ಮೋಷನ್ ಪೋಸ್ಟರ್ ಅಂದರೆ ನಾರ್ಮಲಿ ಒಂದು ಮೋಷನ್ ಅಷ್ಟೇ, ಕೈಯೋ ಕಾಲ ಅಲ್ಲಾಡ್ತಾರೆ ತಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ತುಂಬ ಡೀಪಾಗಿ ಹೋಗಿದ್ದೀವಿ. ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯು ಸರ್. ಸೊ ಬಟ್ ಆದರೂ ಸ್ವಲ್ಪ ಹದ್ಗೆಟ್ಟಲ್ಲಿ ಇಟ್ಕೊಳ್ಳಿ ಮಾ, ಏನು ಇದಿಷ್ಟು ಸಿನಿಮಾಗೆ ಹಾಕಲಿ. ಸಿ ಐ ಹ್ಯಾವ್ ಹರ್ಡ್ ಅ ಲಾಟ್ ಗುರು ಅವ್ರ ಬಗ್ಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಪರ್ಸ್ನಲ್ ಆಗಿ ಅವರು ನನಗೆ ಪರಿಚಯಿಸ್ತಾರಲ್ಲ, ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ ಟು ಬಿ ಹಿಯರ್ ಸರ್. ಗಿರಿ ಅವರೇ, ನೀವು ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ, ದಯವಿಟ್ಟು ಕುತ್ಕೊಂಡ್ಬಿಡಿ, ಗಲಾಟೆ ಮಾಡ್ಬಿಡಿ ದಯವಿಟ್ಟು. ಇದು ನೀವು ಗಲಾಟೆ ಮಾಡ್ತಾರಂತಂದೆ. ಸೊ ಗಿರಿ ಅವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್. ವಾಟ್ ಎವರ್ ಸಡನ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ,
ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯಿತು. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ದರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿದ್ದ. ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ 25% ಜಾಸ್ತಿ ಗೆದ್ರು. ಹಾಗೆ ಇದು ಕೂತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು 25% ಗೆದ್ದು ಸರ್. ಜನಕ್ಕೆ ತನಕ ಅವ್ರು ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿಯಾಗಿ ನಡೆಸ್ಕೊಡ್ತೀನಿ. ಮತ್ತು ಏನಪ್ಪ ಟೆನ್ಷನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಮ್ಮ ಥರನೂ ಸರ್. ಇದೊಂದೇ ಸರ್ ಖುಷಿ. ಕೃಷ್ಣದೇವರ ಎಲ್ಲ ಇರ್ತಾರೆ, ಉಳಿದವರೆಲ್ಲ ಅವ್ರು ಇರ್ತಾರೆ, ಮಳೆಗಾರರಾಗಿ ಇರ್ತಾರೆ. ಸಿ ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಅದು ಸಾಧಾರಣ ಅಲ್ಲ, ಎಲ್ಲದಕ್ಕಿಂತ ಕಷ್ಟದ ಕೆಲಸ. ಯಾಕಂದರೆ ಅದು ನಟನೆ ಅಲ್ಲ, ಸತ್ಯನೂ ಅಲ್ಲ. ಅವೆರಡರ ಮಧ್ಯದಲ್ಲಿ ಒಂದು ತೇಲುತ್ತೆ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಮರ್ತು ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತು ಹೊರಗಡೆ ಹೊಸ ಜೀವನ ರೂಪಿಸ್ಕೋತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮರ್ತಂತಾರೆ, ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ. ಅಂದಮೇಲೆ ಬಹಳ ಕಷ್ಟ ಆಗಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ. ಅದರಲ್ಲೂ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸು ಅವ್ರಿಗೆ ಗೊತ್ತು ಬಾತ್ರೂಮಲ್ಲಿ ಎಷ್ಟು ಕಾಲ ಕಳೀತಾ ಇದ್ರು. ಏನು ಕಾರ್ತಿಕ್? ಬಟ್ ಆಲ್ ಸೆಡ್ ಅಂಡ್ ಡನ್, ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಳಕ್ಕಾಗಿಲ್ಲ. ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅಲ್ಲಿ ಇರುವಂಥ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣಿದೆ. ಮರ ಸಿಕ್ಕಲಿಲ್ಲ. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ. ಕೆಲವು ಟೈಮ್ ನೋಡ್ಕೊಂಡು ಅನ್ಕೋತಾ ಇರ್ತೀನಿ ನಾನು, ಅಂದರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಂಡಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಡು ಬರ್ತಾ ಇರೋದು ನಾನು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬೀನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಹೀಸ್ ಬೀನ್ ಸ್ಮಾರ್ಟ್. ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರು ಅವರು. ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್, ಬಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈಯಲ್ಲಿ ಇದ್ದೀರಾ ಅಂತ ಹೇಳ್ಬೋಲ್ಲ, ಅಷ್ಟೊಂದು ಹೇಳ್ಬೋಲ್ಲ ನಾನು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ, ಒಳ್ಳೆಯದು. ಆ ಪ್ರಶ್ನೆಗಳಿಂದ ಕಲೀರಿ, ಹೇಳ್ಕೊಡಕ್ಕೆ ಹೋಗ್ಬೇಡಿ. ಬಟ್ ವಾಟ್ ಐಮ್ ಸೇಯಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ. ಪುಟ್ ಇನ್ ಯುವರ್ ಬೆಸ್ಟ್. ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜು ಮಾಡಿದ್ದಾರೆ, ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ. ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್. ಆ್ಯಂಡ್ ನನಗೆ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಅಲಾಟ್. ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಬರ್ಬೋದು. ಇನ್ನೊಂದು ಮುಹೂರ್ತ ಈ ಥರ ಸಿನಿಮಾ ಪದೇ ಬರಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದ್ರದ್ದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಗುರು ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು. ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು, ಐ ಮೀನ್ 5 days ಶೂಟಿಂಗ್ ಅಂದರು, ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇರಬೇಕು. ಆ ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ಅ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಲ್ಸೋ ಇನ್ ಯು, ದಟ್ ಯು ಹ್ಯಾವ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯುವರ್ ಫಿಲ್ಮ್ ಈವನ್ ಬಿಫೋರ್ ಇಟ್ ಸ್ಟಾರ್ಟೆಡ್. ಅಲ್ವೇ? ನಮಗೆ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರೇ ತೋರಿಸ್ಬಿಟ್ರು. ಒಳ್ಳೇದಾಗಲಿ ಸರ್. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾರ್ಮ್ ವೆಲ್ಕಮ್. ಆ್ಯಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ. ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನು ಅವರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೇ ಭಾಳ ರೇರ್ ನಾವಿವಾಗ. ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋದನ್ನ ಮಾಧ್ಯಮಕ್ಕೆ ಸಿಗ್ತಾ ಇರೋದು ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಆಲ್ ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ, ಕಾರ್ತಿಕ್, ಐ ವಿಶ್ ಯು ಜಸ್ಟ್ ನಥಿಂಗ್ ಬಟ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಇವ್ರು ಹೇಳಿದ್ರು ಅದೇನೋ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರೂ ಕಾಣಿಸ್ಲಿಲ್ಲ, ಇವರೇ ಕಾಣಿಸೋದು. ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರಲ್ಲಿ ತುಂಬ ಜನ ಹೀರೋಯಿನ್ಗಳಿದ್ದಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಹೇಳಿ ಕರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್. ಅವಶ್ಯ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರತ್ತೆ, ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಂತ. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸಿನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್,
ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ಮ ಕಡೆಯಿಂದ ಕಾರ್ತಿಕ್ಗೆ ಈ ಸಂದರ್ಭದಲ್ಲಿ ವೇದಿಕೆ. ಹೀರೋ ಫಸ್ಟ್ ಹೀರೋ ಆಗೋದು ನಿಲ್ಲಿಸ್ಬೇಕಮ್ಮ, ಅವನು ಹೀರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಮರಸ ಸಿನಿಮಾದ ಇಡೀ ಟೆಕ್ನಿಷಿಯನ್ಸ್ ಹಾಗೆ ತಾರಾಗಣ ಯಾರೆಲ್ಲ ಇದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಕ್ವಿಕ್ ಆಗಿ ಬರಬೇಕು. ಒಂದು ಫೋಟೋ ಆಪರ್ಚುನಿಟಿ. ದಯವಿಟ್ಟು ಹೀರೋ ಲಾಂಚ್ ಮಾಡಿಕೊಟ್ಟಿರೋದು ಒಂದು ದೊಡ್ಡ ಶಕ್ತಿ ಬಂದಂಗಾಗಿದೆ ಇಡೀ ತಂಡಕ್ಕೆ. ಕೊಡಲ್ಲ. ರೆಡಿ ರೆಡಿ ರೆಡಿ